ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕೇವಲ ಎರಡೇ ಪದಾರ್ಥಗಳನ್ನು ನಾನು ಬಳಸಿ ಮಲ್ಲಿಗೆ ಇಡ್ಲಿಗಿನ್ನ ಮೃದುವಾದ ಇಡ್ಲಿಯನ್ನು ಮನೆಯಲ್ಲೇ ಮಾಡಿದ್ದೀನಿ. ಅದು ಹೇಗೆ ಮಾಡಿದ್ದೀನಿ, ಏನೇನು ಪದಾರ್ಥ ಬಳಸಿದ್ದೀನಿ ಅನ್ನೋದನ್ನು ಮುಂದೆ ಶೇರ್ ಮಾಡಿದ್ದೀನಿ. ನೋಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಮತ್ತೆ ಯಾಕೆ ತಡ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ. ನೀವು ಮಾಡಿ ಮನೆ ಮಂದಿಯೆಲ್ಲ ಸಂತೋಷದಿಂದ ಈ ಮೃದುವಾದ ಬಾಯಿಯಲ್ಲಿ ಇಟ್ಟರೆ ಕರಗುವಂತಹ ಇಡ್ಲಿಯನ್ನು ನಿಮಗೆ ಮಾಡಿ ನಾವು ಮನೆಯಲ್ಲೇ ತಿನ್ಬೋದು. ಎಲ್ಲರೂ ವಾಹ್ ಅಂತ ಹೇಳ್ತಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ಅಕ್ಕಿ, ಉದ್ದಿನ ಬೇಳೆ ಎರಡನ್ನೂ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬೇರೆ ಏನನ್ನು ಉಪಯೋಗಿಸ್ತಾ ಇಲ್ಲ, ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಮಾತ್ರ ಉಪಯೋಗಿಸ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ಮತ್ತು 1 ಗ್ಲಾಸ್ ಉದ್ದಿನ ಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೆ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಬಂದ್ಬಿಡ್ತೀನಿ. ಬೇರೆ ಇನ್ನೇನು ನಾನಿಲ್ಲಿ ಬಳಸ್ತಾ ಇಲ್ಲ. ಸ್ನೇಹಿತರೆ ನೋಡಿ, ರುಬ್ಕೊಂಬಂದಿದ್ದೀನಿ. ನಾನು ಯಾವ ನೀರಿನಲ್ಲಿ ನೆನೆಸ್ಕೊಂಡಿದ್ದೆ ಅದೇ ನೀರಿನಲ್ಲಿ ರುಬ್ಬಿ ಹಾಕಿ ನನ್ನ ಅಂಗೈಯಿಂದ ಚೆನ್ನಾಗಿ ಉಪ್ಪಾಕಿ ತಿರುವಿ ಇಟ್ಟಿದ್ದೀನಿ. ಬೆಳಗ್ಗೆ ನೋಡೋಣ. ಸ್ನೇಹಿತರೆ, ರಾತ್ರಿ ನೋಡಿ ಹೀಗೆ ಪಾತ್ರೆ ಮುಚ್ಚಿ ಮೇಲ್ಗಡೆ ಒಂದು ನೀರಿನ ಪಾತ್ರೆಯನ್ನು ಇಟ್ಟಿದ್ದೆ. ಯಾಕೆಂದರೆ ಗಾಳಿ ಆಡಬಾರ್ದು. ಆ ಗಾಳಿ ಆಡದೇ ಇದ್ದರೆ ಅದು ಉಬ್ಕೊಂಬರುತ್ತೆ ಅಂತ. ಇಲ್ಲೇನು ನಾನು ಎಕ್ಸ್ಟ್ರಾ ಏನನ್ನೂ ಬಳಸಿಲ್ಲ ಉಬ್ಬು ಬರೋಕ್ಕೆ. ಈಗ ನಾನು ತೆಗೆದು ನಿಮಗೆ ತೋರಿಸ್ತೀನಿ ಹೇಗೆ ಇಟ್ಟು, ಅಂದರೆ ಸಂಪಣ ಉಬ್ಕೊಂಬಂದಿರುತ್ತೆ ಅಂತಂತ. ಗಾಳಿ ಆಡಬಾರ್ದು. ನಾವು ಯಾವ ನೀರಿನಲ್ಲಿ ತೊಳೆದು ಚೆನ್ನಾಗಿ ಇಟ್ಟಿರ್ತೀವೋ ಅದೇ ನೀರಿನಲ್ಲಿ ರುಬ್ಬಿಕೊಂಡು ಅದೇ ನೀರಿನಲ್ಲಿ ಜಾರನ್ನು ಸಹ ತೊಳೆದು ಹಾಕ್ಕೊಂಡು ನೀವು ಇಟ್ಕೊಂಡ್ರಿ ಅಂತ ಚಳಿಯಲ್ಲೂ ಸಂಪಣ ಉಬ್ಬಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ನಮಗೆ ಮಲೆನಾಡವ್ರಿಗೆ, ಬಯಲು ಸೀಮೆಯವ್ರಿಗೆ ಚಳಿ ಜಾಸ್ತಿ, ಕರಾವಳಿಯವರಿಗೆ ಅಷ್ಟು ಚಳಿ ಇರೋದಿಲ್ಲ, ಉಬ್ಕೊಂಬಂದ್ಬಿಡುತ್ತೆ. ನಮಗೆ ಈ ಚಳಿಗಾಲದಲ್ಲಿ ಹಿಂಗೆ ಉಬ್ಬಿ ಬರಬೇಕು ಅಂದರೆ ಈ ಟ್ರಿಕ್ಸ್ನ ನೀವು ಉಪಯೋಗಿಸಿ. ಈಗ ನಾವು ಮೃದುವಾದ ಮಲ್ಲಿಗೆ ಇಡ್ಲಿಯನ್ನು ಮಾಡೋಣ. ನೋಡಿ ಎಷ್ಟು ಬೆಳ್ಳಗೆ ಸಹ ಬಂದಿದೆ. ಇದಕ್ಕೆ ನೀನು ಬೇಡ, ಸೋಡಾ ಬೇಡ. ನಾನು ಕೇವಲ ಅಕ್ಕಿ, ಉದ್ದಿನಬೇಳೆ ಎರಡೇ ಪದಾರ್ಥವನ್ನು ಇಲ್ಲಿ ಬಳಸಿರೋದು. ನೋಡಿ, ಇಡ್ಲಿ ಪಾತ್ರೆಯನ್ನು ತೊಗೊಂಡು ಎಣ್ಣೆ ಸವರ್ಕೊಂಡಿದ್ದೀನಿ. ತುಪ್ಪ ಇದ್ದರೆ ತುಪ್ಪ ಸವರ್ಕೊಳ್ಳಿ. ಈಗ ಇಡ್ಲಿ ಸಂಪಣವನ್ನು ತಿರುವಿ ಹದ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಹಾಲು ಥರ ಇದೆ. ನೋಡಿ ಎಷ್ಟು ಚೆನ್ನಾಗಿ. ಒಮ್ಮೆ ನೀವು ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವಲಕ್ಕಿ, ಈನೋ, ಸೋಡಾ ಏನನ್ನೂ ಬಳಸಬೇಡಿ. ರುಚಿಕರವಾದ ಕೆಂಪು ಚಟ್ನಿಯೊಂದಿಗೆ ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ಇದು ಈಗ ಮಾವಿನಕಾಯಿ ಚಟ್ನಿ ನಾನು ಮಾಡಿರೋದು. ಈಗೆಲ್ಲ ಮಾವಿನಕಾಯಿ ಬಂದುಬಿಟ್ಟಿದೆಯಲ್ವಾ, ಅದೇ ಹುಳಿ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ. ಬಿಸಿ ಬಿಸಿ ಆದ ಇಡ್ಲಿಗೆ ಸಖತ್ತಾಗಿರುತ್ತೆ. ಈಗ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಇಡ್ಲಿಯನ್ನು ಬೇಯಕ್ಕಿಟ್ಟು ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇಡ್ಲಿ ಬೇಯಿಸಿ ತೆಗೆದಿಟ್ಟಿದ್ದೀನಿ. ಈಗ ತೆಗೆದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈಗ ನೀರಿಗೆ ಸ್ಪೂನನ್ನು ಹಚ್ಕೊಂಡು ತೆಗಿತಾ ಇದ್ದರೆ ಹೂ ಬಂದಂಗೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ. ನೀವು ಅವಲಕ್ಕಿ ಬೇಡ, ಈನೋ ಬೇಡ, ಸೋಡಾ ಬೇಡ, ಅನ್ನ ಬೇಡ. ಕೇವಲ ಎರಡೇ ಪದಾರ್ಥ, ಅಕ್ಕಿ ಮತ್ತು ಉದ್ದಿನಬೇಳೆ ನಿಮಗೆ ತೋರಿಸಿದ್ದೀನಿ. ಸುಮಾರು 6 ಗಂಟೆಗಳ ಕಾಲ ನೆನೆಸ್ಕೊಳ್ಳಿ. ಅದೇ ನೀರಿನಲ್ಲಿ ಚೆನ್ನಾಗಿ ತೊಳೆದಿರ್ತಕ್ಕಂಥ ನೀರಿನಲ್ಲಿ, ನೆನೆಸಿರ್ತಕ್ಕಂಥ ನೀರಿನಲ್ಲಿ ರುಬ್ಬಿಕೊಳ್ಳಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಒಮ್ಮೆ ಟ್ರೈ ಮಾಡಿ. ಯಾವ ಮಲ್ಲಿಗೆ ಇಡ್ಲಿನೂ ಬೇಡ, ಅಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಕೇವಲ ಎರಡೇ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿರ್ತಕ್ಕಂಥ ಮಲ್ಲಿಗೆ ಇಡ್ಲಿ. ಹಾಗೆ ಇದು ರುಚಿಕರವಾದ ಮಾವಿನಕಾಯಿ ಚಟ್ನಿ. ಆ ಚಟ್ನಿ ರೆಸಿಪಿ ತೋರಿಸಿದಿಲ್ಲ, ಇಡ್ಲಿ ರೆಸಿಪಿ ತೋರಿಸಿದ್ದೀನಿ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಮತ್ತೊಂದು ಆರೋಗ್ಯಕರವಾದ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಟೇಕ್ ಕೇರ್. ಬಾಯ್. ಸಿ ಯು. ಜೈ ಗಣೇಶ.